ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ಇಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ದಿನಾಂಕ ಇಲ್ಲಿ 6ನೇ ಜೂನ್ 2026ರಂದು ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಹಾಗೂ ಕಟ್ ಆಫ್ ಮಾರ್ಕ್ಸ್ಗಳನ್ನು ಕೂಡ ಬಿಡುಗಡೆ ಮಾಡಲಾಗಿರುತ್ತದೆ. ಹಾಗಾದರೆ ಇಲ್ಲಿ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗದೇ ಇದ್ದಂಥ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದಾರಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ನಾನು ನಿನ್ನೆ ದಿನವೇ ತಿಳಿಸಿದ್ದೇನೆ. ನೋಡ್ಬೋದು, ತಾವುಗಳು ಕೂಡ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಗಳಿವೆ. ಹಾಗಾದರೆ ಇನ್ನು ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ ಎನ್ನುವಂಥವರಿಗೆ ಇಲ್ಲಿ ಈ ವಿಡಿಯೋ ಮೂಲಕ ಕೆಲವೊಂದಿಷ್ಟು ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡುತ್ತೆ ಅಂತ ತಿಳಿಸುತ್ತಾ, ನೋಡಿ ಇಲ್ಲಿ 2026ನೇ ಶೈಕ್ಷಣಿಕ ಸಾಲಿನಲ್ಲಿ ಫಸ್ಟ್ ರೌಂಡಲ್ಲಿ ಆಯ್ಕೆ ಆದಂಥ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ನ ಮಾಡಲಿಲ್ಲ. ಹಾಗಾಗಿ ನೀವುಗಳು ಕೂಡ ನೋಡಿರ್ತೀರಿ, ನಾನು ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೇನೆ. ಅಂದರೆ ಇಲ್ಲಿ ಒಟ್ಟು ಇರುವಂಥ ಸೀಟುಗಳ ಸಂಖ್ಯೆ ರಾಜ್ಯಾದ್ಯಂತ ಇಲ್ಲಿ 74 ಆದರ್ಶ ವಿದ್ಯಾಲಯಗಳಲ್ಲಿ 8880ಕ್ಕೂ ಹೆಚ್ಚು ಸೀಟುಗಳು ಲಭ್ಯ ಇದ್ದು, ಆದರೆ ಸೆಕೆಂಡ್ ರೌಂಡಲ್ಲಿ ಇಲ್ಲಿ ಖಾಲಿ ಉಳಿದಂಥ ಸೀಟುಗಳು ಅಥವಾ ಅಡ್ಮಿಷನ್ ಮಾಡಿದಂಥ ಸೀಟುಗಳು ನೋಡ್ತಾ ಹೋದಾಗ ಇಲ್ಲಿ ಅಡ್ಮಿಷನ್ ಮಾಡಿರುವ ವಿದ್ಯಾರ್ಥಿಗಳು ಕೇವಲ 4277 ವಿದ್ಯಾರ್ಥಿಗಳು, ಇನ್ನು 4000ಕ್ಕೂ ಹೆಚ್ಚು ಸೀಟುಗಳು ಲಭ್ಯ ಇದ್ದವು. ಹಾಗಾಗಿ ಸೆಕೆಂಡ್ ರೌಂಡ್ ಲಿಸ್ಟನ್ನು ಮತ್ತೆ ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಇನ್ನು ಇಲ್ಲಿ ಆಯ್ಕೆ ಆಗಿಲ್ಲ ಅನ್ನೋರಿಗೆ ನಿಮಗೆ ಅವಕಾಶಗಳಿದ್ದಾವೆ. ಯಾಕಂದರೆ ಕಳೆದ ಬಾರಿ ಕೂಡ ಇದೇ ರೀತಿಯಾಗಿತ್ತು. ಇಲ್ಲಿ ಸೆಕೆಂಡ್ ರೌಂಡ್ ಕಟ್ ಆಫ್ ಮಾರ್ಕ್ಸು ಆಗಿರ್ಬೋದು, ಅದರೊಂದಿಗೆ ಸೆಲೆಕ್ಷನ್ ಲಿಸ್ಟ್ ಕೂಡ ಬಿಟ್ಟಾಗ ಬಹಳಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲಿಲ್ಲ. ಈ ಬಾರಿ ಕೂಡ ಅದೇ ರೀತಿ ಆಗುತ್ತೆ. ಯಾಕಂದರೆ ನಾನು ಅಡ್ಮಿಷನ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ನಾನು ಮೊದಲೇ ಸೆಲೆಕ್ಟ್ ಆದವರಿಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಆದರೆ ಇಲ್ಲಿ ಕೆಲವು ಪೋಷಕರು ಅಡ್ಮಿಷನ್ ಮಾಡೋದಿಲ್ಲ. ಕಾರಣಗಳು ಸಾಕಷ್ಟು ಇದ್ದಾವೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಇದು ಹಾಸ್ಟೆಲ್ ಇರುವುದಿಲ್ಲ, ಹಾಗಾಗಿ ಬಹಳ ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲ್ಲ. ಇನ್ನು ಆಗಲೇ ನಾನು ಹಿಂದಿನ ವಿಡಿಯೋದಲ್ಲೇ ತಿಳಿಸಿದ್ದೇನೆ, ಇಲ್ಲಿ ಈಗಾಗಲೇ ಮೊರಾರ್ಜಿಯಲ್ಲಿ ಕೂಡ ಕೆಲವು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ. ಹಾಗಾಗಿ ಅದ್ರ ಜೊತೆಗೆ ಮೈನಾರಿಟಿ ಸ್ಕೂಲ್ಗಳಲ್ಲಿ ಕೂಡ ಸೆಲೆಕ್ಟ್ ಆದಂಥ ವಿದ್ಯಾರ್ಥಿಗಳಿದ್ದಾರೆ. ಸೊ ಇಲ್ಲಿ ಸೆಕೆಂಡ್ ರೌಂಡಲ್ಲಿ ಆ ವಿದ್ಯಾರ್ಥಿಗಳು ಇಲ್ಲಿ ಅಡ್ಮಿಷನ್ ಮಾಡುವುದಿಲ್ಲ ಅಂತಲೇ ಹೇಳ್ಬೋದು ಕೆಲವು ವಿದ್ಯಾರ್ಥಿಗಳು. ಸೊ ಇನ್ನೂ ಕೆಲವು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶಾಲೆ ದೂರವಾಗಬಹುದು ಅನ್ನುವ ಕಾರಣಕ್ಕಾಗಿ ಅಡ್ಮಿಷನ್ ಮಾಡದೇ ಇರಬಹುದು. ನಿಯರ್ ಆದಂಥ ಶಾಲೆಗಳಿದ್ದರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಆದರೆ ಶಾಲೆಗಳು ಸ್ವಲ್ಪ ದೂರವಿದೆ ಅನ್ನುವ ಕಾರಣಕ್ಕಾಗಿ ಅಡ್ಮಿಷನ್ ಮಾಡದೇ ಇರಬಹುದು. ಸೊ ಹಾಗಾಗಿ ಕಳೆದ ಬಾರಿಯ ಒಂದು ನಾವು ಕಟ್ ಆಫ್ ಮಾರ್ಕ್ಸ್ಗಳಾಗಿರ್ಬೋದು ಅಥವಾ ಇಲ್ಲಿ ಸೆಲೆಕ್ಷನ್ ಲಿಸ್ಟ್ಗಳನ್ನು ನೋಡಿದಾಗ ಇಲ್ಲಿ ಕಳೆದ ಬಾರಿ ನಾಲ್ಕನೇ ಸುತ್ತಿನ ಸೀಟು ಹಂಚಿಕೆವರೆಗೂ ಹೋಗಿತ್ತು ಇಲ್ಲಿ ಅಡ್ಮಿಷನ್ಗೆ ಸಂಬಂಧಪಟ್ಟ ಹಾಗೆ. ಸೊ ನಿಮಗೆ 3ನೇ ಸುತ್ತಿನ ಸೀಟು ಹಂಚಿಕೆ 3 ದಿನಗಳಲ್ಲಿ ಬರುವ ಸಾಧ್ಯತೆ ಇರುತ್ತೆ. ಅಂದರೆ ಇಲ್ಲಿ 10ನೇ ದಿನಾಂಕ ಜೂನಲ್ಲಿ ಇವರಿಗೆ ಲಾಸ್ಟ್ ಡೇಟ್ ಇದೆ ಅಡ್ಮಿಷನ್ ಮಾಡಲಿಕ್ಕೆ. ಅವರು ಅಡ್ಮಿಷನ್ ಮಾಡಿದ ನಂತರ ಒಂದು 3 ದಿನಗಳ ಕಾಲ ಇಲ್ಲಿ ಗ್ಯಾಪ್ ಇರುತ್ತೆ. ಯಾಕಂದರೆ ಅವರು ಎಲ್ಲ ಮಾಹಿತಿಯನ್ನು ಅಲ್ಲಿ ಸ್ಟೇಟ್ ಹಂತದ ಅಧಿಕಾರಿಗಳ ಕಚೇರಿಗೆ ಮಾಹಿತಿಯನ್ನು ರವಾನಿಸಬೇಕಾಗುತ್ತೆ. ಮತ್ತು ಅದು ಅಷ್ಟೇ ಅಲ್ಲ, ಡೈಲಿ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ, ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದರೆ ಎಷ್ಟು ಸೀಟುಗಳು ಖಾಲಿ ಬಿಡುವುದು ಅಂತ. ಇನ್ನು ನೆಕ್ಸ್ಟ್ ಯಾವಾಗ ಇಲ್ಲಿ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಆಗಿದೆಯೋ ಅದೇ ರೀತಿ ಇಲ್ಲಿ ಥರ್ಡ್ ರೌಂಡ್ ಕೂಡ ಅದೇ ರೀತಿ ಬಿಡುಗಡೆ ಆಗುತ್ತೆ. ಯಾಕಂದರೆ ಇಲ್ಲಿ 10ನೇ ತಾರೀಕು ಜೂನಿಂದ ತಾವುಗಳು ಒಂದು 4 ದಿನಗಳು ಗ್ಯಾಪ್ ಆಗ್ಬೋದು. ಮೋಸ್ಟ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಜೂನ್ 15ರ ನಂತರ ನಿಮಗೆ 3ನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟು ಪ್ರಕಟವಾಗುತ್ತದೆ. ಇನ್ನು ಎಷ್ಟು ಅಂಕಗಳನ್ನು ಪಡೆದಿರಬೇಕು ಅನ್ನೋದ್ರ ಬಗ್ಗೆ ತಮಗೆ ಗೊಂದಲಗಳಿದಾವೆ. ಅದ್ರ ಬಗ್ಗೆ ಹೇಳೋದಾದರೆ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು ಅಥವಾ ಮೆರಿಟನ್ನು ನೋಡಿ, ಅಥವಾ ಅಲ್ಲಿ ಕಟ್ ಆಫ್ ಮಾರ್ಕ್ಸ್ಗಳು ಎಷ್ಟಕ್ಕೆ ನಿಂತಿದೆ ನೋಡ್ತಾ ಹೋಗಿ. ಅದರಿಂದ ಒಂದು 5ರಿಂದ ಅಥವಾ 2ರಿಂದ 5 ಮಾರ್ಕ್ಸ್ ಒಳಗಡೆ ಇದ್ದಂತಹ, ಅಂದರೆ ಕಡಿಮೆ ಇದ್ದಂಥ ವಿದ್ಯಾರ್ಥಿಗಳದ್ದು. ಉದಾಹರಣೆಗೆ ಸೆಕೆಂಡ್ ರೌಂಡಲ್ಲಿ ಈಗ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 75 ಅಂಕಗಳಿಗೆ ಕಟ್ ಆಫ್ ಮಾರ್ಕ್ಸ್ ನಿಂತಿತ್ತು ಅಂದರೆ ಥರ್ಡ್ ರೌಂಡಲ್ಲಿ 70ರಿಂದ 74 ಅಂಕಗಳ ಒಳಗಾಗಿ ಈ ರೀತಿ ಕಟ್ ಆಫ್ ಮಾರ್ಕ್ಸ್ಗಳು ನಿಲ್ತದೆ. ಅಂಥ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಮತ್ತು ಸೇಮ್ ಅಂಕಗಳಿದ್ದಾಗ ಅಲ್ಲಿ ಮತ್ತೆ ಸೀನಿಯರ್ ಇದ್ದಂಥ ವಿದ್ಯಾರ್ಥಿಗಳು ಡೇಟ್ ಆಫ್ ಬರ್ತ್ ಆಧಾರ ಮೇಲೆ ಮತ್ತೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಅದೇ ರೀತಿ ಎಲ್ಲ ಕಾಸ್ಟ್ಗಳು ಕೂಡ ಅನ್ವಯ ಆಗುತ್ತದೆ. ಸೊ ತಮ್ಮ ತಾಲೂಕಿನಲ್ಲಿ ಎಷ್ಟು ಸೀಟುಗಳು ಅಡ್ಮಿಷನ್ ಆದವು, ಎಷ್ಟು ಸೀಟುಗಳು ಖಾಲಿ ಉಳಿದವು ಅನ್ನುವಂತಹ ಮಾಹಿತಿಯನ್ನು ಕೂಡ ನಾನು ಪ್ರತಿನಿತ್ಯ ತಮಗೆ ಲೈವ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ. ಇನ್ನು ಯಾರು ಸೆಕೆಂಡ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ರೆ ತಾವುಗಳು ಅಡ್ಮಿಷನ್ ಮಾಡಿ. ಯಾಕಂದರೆ ಒಳ್ಳೆ ಎಜುಕೇಷನ್ ಇರುವಂತಹ ಶಾಲೆಗಳು ಆದರ್ಶ ವಿದ್ಯಾಲಯಗಳಾಗಿವೆ. ಹಾಗಾಗಿ CBSE ಸಿಲೆಬಸ್ ಕೂಡ ಇರ್ತದೆ ಆ ಶಾಲೆಗಳಲ್ಲಿ. ಮತ್ತು ಅಡ್ಮಿಷನ್ ಮಾಡದೇ ಇದ್ದರೆ ಹಿಂದೆ ಇರುವಂಥ ವಿದ್ಯಾರ್ಥಿಗಳಿಗಾದರೂ ಅನುಕೂಲ ಆಗುತ್ತೆ. ಥರ್ಡ್ ರೌಂಡಲ್ಲಿ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಬೇಕು ಅಂತ ಕಾಯ್ತಾ ಇದ್ದಾರೆ. ಸೊ ಅಂಥ ವಿದ್ಯಾರ್ಥಿಗಳಿಗಾದರೂ ಅಡ್ಮಿಷನ್ ಮಾಡಲಿಕ್ಕೆ ಉಪಯುಕ್ತ ಆಗುತ್ತದೆ. ಸೊ ಇಲ್ಲಿ ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ ಅನ್ನೋರಿಗೆ ನಿಮಗೆ ಅವಕಾಶಗಳಿದಾವೆ. ಸೊ ತಾವುಗಳು ಇನ್ನೂ ವೇಟ್ ಮಾಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಇವತ್ತು ತಾರೀಕು ನೋಡ್ತಾ ಹೋಗಿ, ಇವತ್ತು ಜೂನ್ 7.
ಹಾಗಾದರೆ ಇನ್ನು 8 ದಿನಗಳ ನಿಮಗೆ ಕಾಲಾವಕಾಶ ಇದೆ. 8 ದಿನದ ಒಳಗಾಗಿ ಮತ್ತೊಂದು ಲಿಸ್ಟ್ ಬಿಡುಗಡೆ ಆಗುತ್ತದೆ. 15ನೇ ತಾರೀಕಿನೊಳಗಾಗಿ ಆಗ್ಬೋದು ಥರ್ಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಅಂತ ತಿಳಿಸ್ತಾ ಇದ್ದೀನಿ. ಒಟ್ಟಾರೆಯಾಗಿ ಕರ್ನಾಟಕ ಸರ್ಕಾರ ನಮಗೆ ಬಂದಂಥ ಮಾಹಿತಿ ಪ್ರಕಾರ ಇಲ್ಲಿ ಜೂನ್ 20ರಿಂದ 25 ಒಳಗಾಗಿ ಸಂಪೂರ್ಣ ಪ್ರಾಸೆಸ್ಸನ್ನು ಮುಕ್ತಾಯ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ತಾವುಗಳು ಇಲ್ಲಿ ಯಾರು ಸೆಕೆಂಡ್ ಲಿಸ್ಟಲ್ಲಿ ಆಯ್ಕೆ ಆಗಿಲ್ಲ, ತಮಗೆ ಇನ್ನೂ ಆಪ್ಷನ್ಸ್ ಇದೆ, ಇನ್ನೂ ಸಾಕಷ್ಟು ಅವಕಾಶಗಳು ಸಿಗುವಂಥ ಚಾನ್ಸಸ್ ಇರುತ್ತದೆ ಅಂತ ತಿಳಿಸ್ತಾರೆ.